ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳು ನನ್ನ ಹೆಂಡತಿ, ನನ್ನ ಜೀವ, ಈ ಮನೆ ಜ್ಯೋತಿ, ನನ್ನ ಬಾಳಿನ ಬೆಳಕು. ಇವಳನ್ನ ಯಾರಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ಣೆ ಹೊರಟೋಗುತ್ತೆ. ಯಾರ ಮುಟ್ಟಕ್ಕೆ ಪ್ರಯತ್ನ ಪಟ್ಟರೆ ಸುಟ್ಟು ಭಸ್ಮ ಆಗ್ತಾರೆ. ಇಲ್ಲ, ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀನು ನಿಜವಾಗ್ಲೂ ಫೇಮಸ್ ಶೆಫ್ KJ ಹೆಂಡತಿ ಆಗಿದ್ರೆ ಈ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ಓಕೆ, ನನ್ನದು ಕ್ವಶನ್ ಇಸ್, ಅಡುಗೆಗೆ ಬಳಸದೇ ಇರುವಂತ ಕೋಸ್ ಯಾವುದು? ಗೊತ್ತಾಗ್ಲಿಲ್ವಾ? ನಾನೇ ಅಡುಗೆಗೆ ಬಳಸಕ್ಕಾಗದಂತ ಕೋಸ್ ಗ್ಲೂಕೋಸ್. ಬ್ಯಾಡ್ ಜೋಕ, ನಗು ಬರ್ಲಿಲ್ವಾ? ಓಕೆ ಫೈನ್, ಆಗಿದ್ದೆಲ್ಲ ಆಗೋಯ್ತಲ್ಲ, ಎಲ್ಲ ಮುಗಿದೋಯ್ತಲ್ಲ, ಮತ್ತೆ ಯಾಕೆ ಬೇಜಾರಾಗಿದೆಯಾ? ನೋಡು, ಲೀಲಾ, ನೋಡು, ನಾವು ಹೇಗೆ ಇರಲಿ, ನಾವು ಎಂಥ ಒಳ್ಳೆ ಕೆಲಸನೇ ಮಾಡಲಿ, ನಮ್ಮ ಬಗ್ಗೆ ಮಾತಾಡೋಕ್ಕೆ ಅಂತ, ನಮ್ಮ ಹಿಂದೆ ಆಡ್ಕೊಳ್ಳೋಕ್ಕೆ ಅಂತ ಕೆಲವು ಜನಗಳಿರ್ತಾರೆ. ಅವ್ರ ಕೆಲಸನೇ ಅದು. ಆ್ಯಂಡ್ ಇದು ಅವ್ರ ಒಪಿನಿಯನ್ ಆಗಿರುತ್ತೆ ಹೊರತು ಅವ್ರ ಜಡ್ಜ್ಮೆಂಟ್ ಅಲ್ಲಲಿಲ್ಲ. ಮೊರೋವರ್, ನೀನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. ನಾನು ನೀನು ಚೆನ್ನಾಗಿರೋದಕ್ಕೆ ಇದಿಷ್ಟು ಸಾಕು, ಬೇರೆ ಏನು ಬೇಕಾಗಿಲ್ಲ. ಸೊ ಎಲ್ಲನೂ ಮರೆತುಬಿಟ್ಟು ಖುಷಿ ಖುಷಿಯಾಗಿರು. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ರೀ, ಆದರೆ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಸ್ಟಾರ್ಟಿಂಗ್ ನಂಗೆ ಭಯ ಆಗಿತ್ತು. ಈಗ ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು ನನ್ನ ಗಂಡ ಸಿಗ್ದಾಕ್ಬಿಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಸುಮ್ಮನೆ. ಸರಿ, ಮತ್ತೆ ಈಗ ಯಾಕೆ ಹೀಗಿದೆಯಾ? ನೀವು ತಪ್ಪು ಮಾಡಿದ್ದೀರಲ್ಲ ಅದಕ್ಕೆ. ನಾನು ತಪ್ಪು ಮಾಡಿದ್ದೀನ? ನೀವು ದ್ರೋಹ ಮಾಡಿದ್ದೀರಾ, ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀರಾ. ಏನು? ನಾನು ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀನ? ಚಾನ್ಸೇ ಇಲ್ಲ. ನಾನು ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾರು ನಿನ್ಗೆ ಇದನ್ನೆಲ್ಲ ಹೇಳಿದ್ದು? ಇದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಆ ಹುಡುಗಿಗೆ ಮಾತು ಕೊಟ್ಟಿದ್ದು ನೋಡಿದ್ದೀನಿ, ಮೋಸ ಮಾಡಿದ್ದು ನೋಡಿದ್ದೀನಿ. ಇದಕ್ಕೆ ನಾನೇ ಸಾಕ್ಷಿ. ಇಲ್ಲ, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ನೀನು ತುಂಬಾ ಸೀರಿಯಸ್ ಆಗಿ ಆರೋಪ ಮಾಡ್ತಿದ್ಯಾ? ನಿಮ್ಮಂತ ಗಂಡಸ್ರ ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತು. ಪಾಪ ಹುಡುಗಿ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಪ್ಲೀಸ್ ನನ್ನ ನಂಬು. ನಾನು ನಿನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿನ ಕಣ್ಣೆತ್ತಿನೂ ನೋಡಲ್ಲ. ಮತ್ತೆ ಅವಳಿಗೆ ಯಾಕೆ ಮೋಸ ಮಾಡಿದ್ದು? ಯಾರಿಗೆ? ನೀನು? ನಾನು ಬೇರೆ ಯಾರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಓ, ನನ್ಗಾದ್ರೆ ಪರವಾಗಿಲ್ಲ, ಬೇರೆಯವ್ರಿಗಾದ್ರೆ ನಿಮಗೆ ಸೀರಿಯಸ್ ಮ್ಯಾಟರಾ? ನಿಮ್ಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ. ಎಲ್ಲ ಮೋಸ, ಎಲ್ಲ ವಂಚನೆ, ಬರೀ ನಾಟಕ. ಮೊದಲು ನಾನು ಏನ್ ತಪ್ಪು ಮಾಡಿದೆ ಅದನ್ನಾದ್ರೂ ಹೇಳು. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಹುಡುಗಿಗೆ ಮಾತು ಕೊಟ್ಟಿದ್ರಲ್ಲ, ಪಾಪ ಈ ಹುಡುಗಿ ಇವಾಗ ಬರ್ತಾರೆ ನನ್ ಗಂಡ, ಅವಾಗ ಬರ್ತಾರೆ ಅಂತ ಕಾಯ್ತಾ ಕೂತಿದ್ಲು. ಇವಾಗ ಈ ಹುಡುಗಿಗೆ ನ್ಯಾಯ ಯಾರು ಕೊಡಿಸ್ತಾರೆ? ಇವತ್ತಂತೂ ಕರ್ಕೊಂಡು ಹೋಗಿಲ್ಲ, ಇನ್ ಯಾವತ್ ಕರ್ಕೊಂಡು ಹೋಗ್ತೀರಾ? ನೀವ್ ಗಂಡಸ್ರೆ ಇಷ್ಟು ಮೊದ್ಲು ಹೆಂಡತಿ ಅಂತ ಹೇಳ್ತೀರಾ, ಆಮೇಲಿಂದ ನಿಮ್ ಕೆಲ್ಸಾನೇ ಮುಖ್ಯ. ನೀವ್ ನನ್ನ ಹೊರಗಡೆ ಕರ್ಕೊಂಡು ಹೋಗೋವರೆಗೂ ನಾನ್ ನಿಮ್ ಜೊತೆ ಟೂ ಟೂ ಟೂ. ಶ್ರೀರಾಮಚಂದ್ರ ಸೀತಾಮಾತೆಯನ್ನ ಅಗ್ನಿ ಪರೀಕ್ಷೆ ಕಳಿಸಿದ್ರೆ ನೀವು ಲೀಲಾ ಮೇಡಮ್ನೇ ಅಗ್ನಿ ಅಂದ್ರಂತೆ. ಈ ಮಾತನ್ನ ಲಕ್ಷ್ಮಿ ಮೇಡಮ್ ನಂಗೆ ಅಂದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಸರ್. ಒಂದು ವೇಳೆ ನಾನು ಅಲ್ಲಿ ಅಡ್ತಿದ್ರೆ ನನ್ನ ಕಣ್ಣಲ್ಲಿ ರಕ್ತ ಕಣ್ಣೀರೇ ಬರ್ತಿತ್ತೇನೋ ಸರ್. ವಿಷಯ ಅದಲ್ಲ, ನೀನ್ ಕಣ್ಣೀರಾಗ್ದೆ, ಆದ್ರೆ ಲೀಲಾ ಕೋಪ ಮಾಡ್ಕೊಂಡಿದ್ದಾಳಲ್ಲ ಸರ್. ಇಷ್ಟೆಲ್ಲ ಆದ್ಮೇಲೂ ಕೋಪನ?
ಅಯ್ಯೋ ಸರ್, ನಿಮ್ಮ ಮಾತು ಕೇಳಿದ್ಮೇಲೆ ಒಬ್ಬ ಗಂಡಸಾದವನ ಮನಸ್ಸು ಕರಗಿ ನೀರಾಗಿದೆ ಅಂದ್ರೆ ಇನ್ನು ಲೀಲಾ ಮೇಡಮ್ ಕೇಳಿದ್ಮೇಲೆ ಕುಣಿದು ಕುಪ್ಪಳಿಸ್ಬೇಕಿತ್ತಲ್ವಾ ಸರ್? ಅದೇ ಗೊತ್ತಾಗ್ತಾ ಇಲ್ಲ. ಈಶ್ವರು, ನೀನವತ್ತು ಈ ಸಾರಿ ಗಿಫ್ಟ್ ಅಂತ ಹೇಳ್ತಿಲ್ಲ, ಅದು ವರ್ಕ್ ಆಗುತ್ತೆ ಅಂತೀಯ? ಸರ್, ಟಿಪ್ಸ್ ತಗೊಳ್ಳೋನ ಹತ್ರನೇ ಬಂದು ಟಿಪ್ಸ್ ಕೇಳ್ತಾ ಇದ್ದೀರಲ್ವಾ ಸರ್? ನಾನು ಆ ಕಡೆ ಈ ಕಡೆ ಕೇಳಿದ್ ನಾ ನೋಡಿದ್ನ ಬಂದು ನಿಮ್ಮ ಹತ್ರ ಹೇಳ್ತಿದ್ದೆ ಅಷ್ಟೇ ಸರ್. ಸರ್, ನೀವು ಪ್ರೀತಿಯಲ್ಲಿ ಗುಣವಂತ, ಹಂಚೋದ್ರಲ್ಲಿ ಹೃದಯವಂತ, ಸ್ನೇಹದಲ್ಲಿ ಸಿರಿವಂತ, ಲವ್ ಅಲ್ಲಿ ಮೌಂಟ್ ಎವರೆಸ್ಟ್ಗೂ ಮೀರಿ ಪೀಕ್ ನ ನೋಡ್ ಬಂದವರು ಸರ್. ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ರು ನನ್ನ ಹತ್ರ ಬಂದು ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಸರ್? ಸರ್, ನಾನು ಪುಟ್ಟ ಅಮಾಯಕ ಬಾಲಕ ಸರ್, ನಂಗೆ ಇದೆಲ್ಲ ಏನು ಗೊತ್ತಾಗಲ್ಲ ಸರ್. ಶರೂಪ್, ನಿನಗೆ ನಾನು ಹೇಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಈಗ ಲೀಲಾ ಇದ್ದಾಳಲ್ಲ, ಅವಳು ಒಂಥರ ಮಗು ಅವಳು. ಅಷ್ಟು ಸುಲಭವಾಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ನನಗೆ ಹೆಂಡತಿನ ಸಂಭಾಳಿಸ್ಕೊತ್ತು, ಆದರೆ ಮಗುನ್ ಸಮಾಧಾನ ಮಾಡಿ ಗೊತ್ತಿಲ್ವಲ್ಲ. ಹಾಗಾದ್ರೆ ಈ ಸಾರಿ ಗಿಫ್ಟ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಚಾನ್ಸ್ ತಗೋಬಹುದು. ಸಾರಿ ಗಿಫ್ಟ್ ತರಿಸ್ಬಿಡೋಣ ಹಾಗಾದ್ರೆ. ರೀ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸರ್ಪ್ರೈಸ್ ಏನು ಅಂತ ಹೇಳಿ ಪ್ಲೀಸ್. ಗೊತ್ತಾಗುತ್ತೆ ಬಾ. ವಾವ್ ರೀ, ಏನಿದೆಲ್ಲ? ಸರ್ಪ್ರೈಸ್. ಅಕ್ಕ, ಏನಕ್ಕ ಇಡೀ ಅಂಗಡಿನೇ ಮನೆಗೆ ಕರ್ಸ್ಬಿಟ್ಟಿದ್ದಾರೆ. ಏಜೆ ಮನೆ ಹೆಣ್ಮಕ್ಳಿಗೆ ಸೀರೆ ಒಡವೆ ಕೊಡಿಸ್ತಿದ್ದಾರೆ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.